ಚಿನ್ಮಯಿ ಶಾಲೆ ಮಕ್ಕಳಿಗೆ ಸಕ್ಷಮ, ನಿರ್ಭಯ ಮಾಡುವತ್ತ ಸದಾ ತನ್ನ ಪ್ರಯತ್ನದಲ್ಲಿ ತೊಡಗಿರುತ್ತದೆ. ಹೊಸ ಹೊಸ ಕಲಿಕೆಗಳು, ಅಡ್ವೆಂಚರ್ಗಳನ್ನು ಮಾಡುತ್ತಿರುತ್ತದೆ. ಮಕ್ಕಳ ಜೀವನದಲ್ಲಿ ಎಂಥದೇ ಸಂದರ್ಭಗಳು ಬಂದರೂ ಎದುರಿಸುವ ಎದೆಗಾರಿಕೆ ಕೊಡುತ್ತಿರುತ್ತದೆ. ಅಂತಹದೇ ಒಂದು ಪ್ರಯತ್ನ ಟ್ರೆಕ್ಕಿಂಗ್. ಆರಿಸಿಕೊಂಡ ಸ್ಥಳ ಸೀತಿಮನಿ, ಆಲ್ಮಟ್ಟಿ. ಮಾರ್ಗ ಕ್ರಮಿಸಿದ್ದು ಟ್ರೈನ್ ಪ್ರಯಾಣದಿಂದ. ಸ್ಟೇಷನ್ನಲ್ಲಿ ಬಾಲ್ ಆಡಿದರು, ಟಿಕೆಟ್ ತೆಗೆದುಕೊಳ್ಳುವುದು ಹೇಗೆ ಎಂದು ಕಲಿತರು, ಸ್ಟೇಷನ್ ರೂಲ್ಸ್ಗಳನ್ನು ಕಲಿತರು, ಟಿಕೆಟ್ ಮಾಸ್ಟರ್ ಬಗ್ಗೆ ಕಲಿತುಕೊಂಡರು. ಹೀಗೆ ಕಲಿತುಕೊಂಡು ಟ್ರೇನನ್ನು ಹತ್ತಿದರು. ಇಡೀ ಟ್ರೇನ್ ಬೋಗಿ ಅವರದ್ದಾಗಿರೋದರಿಂದ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಹಾಡಿದರು, ಕುಣಿದರು, ಅಂತಾಕ್ಷರಿ ಆಡಿದರು, ಸಿಗ್ನಲ್ಸ್ಗಳ ಬಗ್ಗೆ ತಿಳಿದುಕೊಂಡರು, ಕ್ರಾಸಿಂಗ್ಗಳ ಬಗ್ಗೆ ತಿಳಿದುಕೊಂಡರು, ವೇರ್ ಈಸ್ ಮೈ ಟ್ರೈನ್ ಆ್ಯಪ್ ಬಗ್ಗೆ ತಿಳಿದುಕೊಂಡರು. ಹೇಗೆ ಟ್ರೈನ್ ಎಲ್ಲಿದೆ ಅನ್ನೋದನ್ನು ಮಾಹಿತಿಯನ್ನು ಪಡಿಬಹುದು ಅಂತ ತಿಳಿದುಕೊಂಡರು. ನಂತರ ಟಿಫಿನ್ ಮಾಡಿ ಗುಡ್ಡ ಹತ್ತಲು ಅಣಿಯಾದರು. ನಡುವೆ ವಿಶ್ರಮಿಸಿ ಕೆಲವು ಗೇಮ್ಗಳನ್ನು ಗುರುಗಳಿಂದ ಆಡಿ ನಲಿದರು. ಡಾಂಬರ್ ರೋಡ್ನಲ್ಲಿ ಮಾತ್ರ ನಡೆದ ಮಕ್ಕಳಿಗೆ ಈ ಕಲ್ಲು ಬಂಡೆಗಳಿಂದ ತುಂಬಿದ ಗುಡ್ಡ ಹತ್ತುವುದು ಒಂದು ರೀತಿಯ ಚಾಲೆಂಜೇ ಆಗಿತ್ತು. ಈ ಚಾಲೆಂಜನ್ನು ಹುರುಪಿನಿಂದ ಸ್ವೀಕರಿಸಿದ ಮಕ್ಕಳು ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ದಿಟ್ಟತನದಿಂದ ಇಡುತ್ತಾ ನಡೆದೇ ಬಿಟ್ಟರು. ಇದರ ಜೊತೆ ನಮ್ಮ ಮಕ್ಕಳು ಒಬ್ಬರಿಗೊಬ್ಬರ ಸಹಕಾರ ಹೇಗೆ ಮಾಡುವುದು, ಸಹಾಯ ಹೇಗೆ ಮಾಡುವುದು, ಬೇರೆಯವರನ್ನು ಹೇಗೆ ಗೆಲ್ಲಿಸುವುದು, ತಾವು ಹೇಗೆ ಗೆಲ್ಲುವುದು, ವಯಸ್ಸಾದ ಗುರುಗಳಿಗೆ ಸಣ್ಣ ಮಕ್ಕಳಿಗೆ ಹೇಗೆ ಕಾಳಜಿಯನ್ನು ಮಾಡುವುದು ಎಂದು ಸಹಜವಾಗಿಯೇ ಕಲಿತರು. ನಂತರ ದಣಿದ ದೇಹಕ್ಕೆ ತುಸು ವಿಶ್ರಾಂತಿ. ಕೆಲವು ವಿದ್ಯಾರ್ಥಿಗಳು ತಮ್ಮ ತಮ್ಮ ಟ್ಯಾಲೆಂಟ್ಗಳನ್ನು ತೋರಿಸಿದರು. ಕೆಲ ದೇಶಿ ಆಟಗಳನ್ನು ಆಡಿದರು, ಮರಗಳನ್ನು ಹತ್ತಿದರು. ಜೊತೆಗೆ ಕೆಲ ಮರಗಳ ಔಷಧೀಯ ಗುಣಗಳನ್ನು, ವಿವಿಧ ಮರಗಳನ್ನು ಗುರುಗಳು ತೋರಿಸುತ್ತಾ ಹೋದರು. ಮಕ್ಕಳು, ನಾವಿದನ್ನು ಕೇವಲ ಟಿವಿಯಲ್ಲಿ ಮಾತ್ರ ನೋಡಿದ್ದೆವು. ಗಂಧದ ಮರ ಹೀಗಿರುತ್ತಾ? ಕ್ಯಾಕ್ಟಸ್ನಲ್ಲಿ ಇಷ್ಟು ಥರಗಳಿರುತ್ತವಾ? ಈ ಗಿಡದಿಂದ ಈ ನೋವು ವಾಸಿಯಾಗುತ್ತದಾ ಎಂದು ಹುಬ್ಬೇರಿಸಿ ಆಶ್ಚರ್ಯದಿಂದ ನೋಡಿದರು. ಹುತ್ತಿನ ಬಗ್ಗೆ ಕೇಳಿ, ಮಣ್ಣಿನ ಮಹತ್ವ ಕೇಳಿ ಖುಷಿಪಟ್ಟರು. ನಂತರ ಲವಕುಶ ಗಾರ್ಡನ್ನಲ್ಲಿ ಊಟ ಮಾಡಿ ಶೇರಿಂಗ್ ಕೇರಿಂಗ್ಗಳನ್ನು ಕಲಿತರು. ಒಬ್ಬರು ಇನ್ನೊಬ್ಬರ ಬುತ್ತಿಯ ರುಚಿಯನ್ನು ಸವಿದರು. ದಿನಕ್ಕಿಂತ ಡಬಲ್ ಊಟ ಮಾಡಿದರು. ಅದನ್ನು ಸಂತೋಷದಿಂದ ನಮ್ಮೊಂದಿಗೆ ಹಂಚಿಕೊಂಡರು. ನೋಡಿ ಮ್ಯಾಮ್, ನಾವು ಇವತ್ತು ಡಬಲ್ ಊಟ ಮಾಡಿದ್ದೀವಿ, ಸರ್ ನಾವು ಇವತ್ತು ಡಬಲ್ ಊಟ ಮಾಡಿದ್ದೀವಿ ಅಂತ ಹೇಳಿದರು. ಹೌದು, ದಿನವೂ ನೀವು ಇದೇ ರೀತಿ ನಿಮ್ಮ ದೇಹವನ್ನು ದಣಿಸಿದರೆ ನಿಮ್ಮ ಊಟವೂ ಚೆನ್ನಾಗಿ ಆಗುತ್ತದೆ, ದೇಹವೂ ಸದೃಢವಾಗಿ ಆಗುತ್ತದೆ, ರೋಗಗಳಿಗೂ ಬಾಯ್ ಬಾಯ್ ಹೇಳಬಹುದು ಎಂದೆವು. ಜೊತೆಗೆ ದಿನಾಲೂ 4-5 ಕಿಲೋಮೀಟರ್ ಆದರೂ ರನ್ನಿಂಗ್, ವಾಕಿಂಗ್ಗಳನ್ನು ಮಾಡಲು ಸಲಹೆ ಕೊಟ್ಟೆವು. ಒಲಿಂಪಿಕ್ ಗೋಲ್ಡ್ ಮೆಡಲ್ ನೀವು ಹೇಗೆ ಪಡಿಬಹುದು ಅನ್ನೋ ಕನಸನ್ನು ಬಿತ್ತಿದೆವು. ನ್ಯಾಚುರಲ್ ಹುಲ್ಲಲ್ಲಿ ಸಹಜವಾಗಿ ಆಟ ಆಡಿದ ಅವರ ಪರಿ ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. ಒಬ್ಬ 3ನೇ ತರಗತಿ ವಿದ್ಯಾರ್ಥಿ, ಮ್ಯಾಮ್ ನಾನು ಎಕ್ಸ್ಟ್ರಾ ಡ್ರೆಸ್ ತಂದಿದ್ದೇನೆ, ಇಲ್ಲೇ ಮಲಗಿ ನಾಳೆ ಹೋಗೋಣವೇ ಎಂದು ನಮಗೆ ಕೇಳಿದ್ದು ಅವರ ಖುಷಿಯ ಎಲ್ಲೆಯನ್ನು ತೋರಿಸುತ್ತದೆ. ಲವಕುಶ ಗಾರ್ಡನ್ನಲ್ಲಿ ಗ್ರೀನ್ ಬಟನ್ ಒತ್ತಿದಾಗ ಅದು ಅಲ್ಲಿ ಇರುವ ಸ್ಟ್ಯಾಚ್ಯೂವಿನ ಸವಿವರ ಮಾಹಿತಿಯನ್ನು ಕೊಡುತ್ತದೆ. ಮಕ್ಕಳು ಲವಕುಶ, ರಾಮ ಸೀತೆ ಬಗ್ಗೆ ತಿಳಿದು ಸಂತೋಷಪಟ್ಟರು. ಗುಹೆ ಹೀಗಿರುತ್ತದೆಯಾ ಎಂದು ಹುಬ್ಬೇರಿಸಿದರು. ಕೇವಲ ಪುಸ್ತಕಗಳಲ್ಲಿ ಓದಿದ ಅವರಿಗೆ ಅದರೊಳಗೆ ಹೋಗಿ ನೋಡಿದಾಗ ಆದ ಅನುಭವವೇ ಬೇರೆ. ನಂತರ ಅವರ ನೆಚ್ಚಿನ ಆಟ ನೀರಿನ ಆಟವನ್ನು ಆಡಿದರು. ಯಾವಾಗಲೂ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅಥವಾ ವಾಟರ್ ಗೇಮ್ಗಳಲ್ಲಿ ಆಡಿದ ಮಕ್ಕಳು ಸಹಜ ನೀರಿನಲ್ಲಿ ಕುಣಿದು ಕುಪ್ಪಳಿಸಿದರು. ವಾಟರ್ ಪಾರ್ಕ್,
ಪೇಡ್ ಫ್ಯಾನ್ಸಿ ಆರ್ಟಿಫಿಷಿಯಲ್ ಪಾರ್ಕ್ಗೆ ಮಾರು ಹೋದ ಮಕ್ಕಳಿಗೆ 500 ರೂಪಾಯಿ 1000 ರೂಪಾಯಿ ಎಂಟ್ರೆನ್ಸ್ ಕೊಟ್ಟು ಇದೇ ಒಂದು ಎಂಜಾಯ್ಮೆಂಟ್ ಎಂದು ತಿಳಿದುಕೊಂಡಂತಹ ಮಕ್ಕಳಿಗೆ ಮಣ್ಣಿನ ವಾಸನೆ ತೋರಿಸಿದ ಹಾಗೂ ನಾವು ಕಲಿಯುತ್ತಾ ನಲಿಯುತ್ತಾ ಪಿಕ್ನಿಕ್ಗಳನ್ನು ಮಾಡಬಹುದು ಎನ್ನುವ ಮನವರಿಕೆ ಮಾಡಿಕೊಟ್ಟ ತೃಪ್ತಿ ನಮ್ಮಲ್ಲಿತ್ತು. ಇದು ನನ್ನ ಜೀವನದ ಬೆಸ್ಟ್ ದಿನ ಎಂದು ಎಲ್ಲರೂ ಹೇಳಿ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್ ಎಂದಾಗ ಸಂತೃಪ್ತಿ ಆವರಿಸಿತು. ಏನೋ ಗೆದ್ದ ಖುಷಿ. ಮೊಬೈಲ್ ಆಟ ಹಾಗೂ ಬೇರೆ ಬೇರೆ ಆರ್ಟಿಫಿಷಿಯಲ್ ಪಾರ್ಕ್ಗಳ ಹಾಗೂ ಕೆಲವೊಂದು ಆರ್ಟಿಫಿಷಿಯಲ್ ಗೇಮ್ಗಳಿಗೆ ಮಾರು ಹೋದ ಮಕ್ಕಳಿಗೆ ನೆಲದ ವಾಸನೆ, ಪ್ರಕೃತಿ ಸೌಂದರ್ಯ ಸವಿಸಿ ಅದನ್ನೂ ಎಂಜಾಯ್ಮೆಂಟ್ ಆಗಿ ತೆಗೆದುಕೊಳ್ಳಬಹುದು ಎನ್ನುವ ಭರವಸೆಯನ್ನು ಕೊಟ್ಟ ನೆಮ್ಮದಿ ನಮ್ಮನ್ನು ಆವರಿಸಿತು. ನಮ್ಮ ಪ್ರಯತ್ನ ಫಲ ನೀಡಿದ ಸಂತೋಷ ನಮಗಿತ್ತು. ಸಂತೋಷದ ಸಂಭ್ರಮದಿಂದ ನಮ್ಮ ಮನೆಗಳನ್ನು ಸೇರಿದೆವು.